ನರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಕೇಂದ್ರ ಸರ್ಕಾರದವರು ರದ್ದುಗೊಳಿಸಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ ಮಿಷನ್ ಕಾಯ್ದೆಯನ್ನು ಜಾರಿಗೊಳಿಸಿದರು. ಆ ಸಂದರ್ಭದಲ್ಲಿ ನರೇಗಾ ನಮ್ಮ ರಾಷ್ಟ್ರಕ್ಕೆ ಎಷ್ಟು ಅಗತ್ಯ, ರಾಜ್ಯಕ್ಕೆ ಎಷ್ಟು ಅಗತ್ಯ, ಬಡವರಿಗೆ, ಅದರಲ್ಲೂ ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರಿಗೆ ಅದರ ಮಹತ್ವ ಹಾಗೂ ಅನಿವಾರ್ಯತೆ ಬಗ್ಗೆ ರಾಜಕೀಯವಾಗಿ ನಮ್ಮ ಒತ್ತಡವನ್ನು ಹೇರೋದಕ್ಕೆ ನಾವು ನಮ್ಮ ಅಸೆಂಬ್ಲಿ ಮೂಲಕ ಪ್ರಯತ್ನ ಮಾಡಿದ್ವಿ. ಅದೇ ರೀತಿ ರಾಷ್ಟ್ರದಲ್ಲೆಲ್ಲ ಆ ಬಗ್ಗೆ ಸಾಕಷ್ಟು ಆಗ್ರಹ ಚಳವಳಿಯು ನಡೆದು ಮೇ ಬಂದ್ರೂ ಸಹಿತ ಈ ವಿಬಿಜಿ ಗ್ರಾಮ್ಜಿ ಕಾನೂನನ್ನು ಅವ್ರು ಮಾಡಿದ್ರೂ ಸಹಿತ ಇವತ್ತಿನವರೆಗೆ ಅದು ಇನ್ನೂ ನೋಟಿಫೈನೂ ಆಗಲಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬರಬೇಕಾಗಿತ್ತು ಅದು ಬರಲಿಲ್ಲ. ಅದು ವಿಬಿಜಿ ಗ್ರಾಮ್ಜಿ ಅದು ಯಾವ ದಿವಸದಿಂದ ಬರ್ತದಂತ ಪಾರ್ಲಿಮೆಂಟ್ನಲ್ಲಿ ಹೇಳಿದರು, ಅದು ದೇಶದಲ್ಲಿ ಬರಲೇನೇ ಇಲ್ಲ. ರಾಜ್ಯದೊಳಗೆ ಆ ನರೇಗಾ ಬಾಕಿ ಇರ್ತಕ್ಕಂಥ ಕೆಲಸಗಳನ್ನು ನೀವು ಮುಂದುವರಿಬೋದು ಅಂಥೇಳಿ ಒಂದು ಸರ್ಕ್ಯುಲರನ್ನು ಹೊರಡಿಸಿ ಆ ಕುರಿತಂತೆ ಯಾವುದೇ ಹಣಕಾಸಾಗಲಿ ಮತ್ತೊಂದಾಗಲಿ ಏನೂ ಕೊಡದೇ ಕೇಂದ್ರ ಸರ್ಕಾರದವರು ಮುಂದುವರಿಸಿದ್ದಾರೆ. ಇವತ್ತು ದೇಶದಲ್ಲಿ ಕೇಂದ್ರ ಸರ್ಕಾರ ಮೊದಲು ಮಾಡಿ ಹವಾಮಾನದ ಬಗ್ಗೆ ಮಾತಾಡ್ತಾರೆ. ಮಳೆ ಭಾಳ ಕಡಿಮೆ ಆಗುತ್ತೆ, ಈ ಪ್ರದೇಶಗಳಲ್ಲಿ ಮಳೆ ಕೊರತೆ ಆಗೋದ್ರಿಂದ ಕುಡಿಯೋ ನೀರಿಗಾಗಿ ನೀವು ಸಂಗ್ರಹ ಮಾಡಿ ಇಟ್ಕೊಳ್ರಿ ಈ ಎಲ್ಲ ಮಾತು, ಈ ಎಚ್ಚರಿಕೆ ಮಾತು, ಈ ರೀತಿಯ ಸ್ಥಿತಿ ಬಗ್ಗೆ ಹೇಳ್ತಾ ಇದ್ದಾರೆ. ಆದಾಗ್ಯೂ ಬಡವರ ಕೆಲಸದ ಬಗ್ಗೆ, ಕೂಲಿ ಕೆಲಸದ ಬಗ್ಗೆ ಯಾವುದೇ ಚಿಂತನೆ ಚರ್ಚೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯೊಳಗೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರೆಸಲ್ಯೂಷನ್ ಮಾಡೋದ್ರ ಮೂಲಕ ನಾವೀಗಾಗಲೇ ಸ್ಪಷ್ಟಗೊಳಿಸಿದ್ದೇವೆ, ಒತ್ತಡ ಹೇರಿದ್ದೇವೆ. ಮುಖ್ಯಮಂತ್ರಿಗಳು ಸಹಿತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವರು ಸಹಿತ ತಮ್ಮ ಎಲ್ಲ ಪ್ರಯತ್ನಗಳನ್ನು ಕೇಂದ್ರ ಸಚಿವರನ್ನು ಭೇಟಿಯಾಗುವಂಥ ಪ್ರಯತ್ನಗಳನ್ನೆಲ್ಲವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನ್ಯಾಯಾಲಯದ ಕಟ್ಟಡವನ್ನು ಏರೋದಕ್ಕೆ ಇವತ್ತು ನಿರ್ಣಯಿಸಿದೆ. I'll just read it for your comfort so that the whole issue will come before you. ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಮನ್ರೇಗಾ ರದ್ದುಗೊಳಿಸಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ ಮಿಷನ್ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯ ವ್ಯಾಪ್ತಿಯಲ್ಲಿರುವುದರಿಂದ ಈ ರೀತಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮುನ್ನ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚಿಸಬೇಕಾಗಿತ್ತು. ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚನೆ ಮಾಡದೆ ಏಕಾಏಕಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ರದ್ದುಪಡಿಸಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ ಮಿಷನ್ ಕಾಯ್ದೆಯನ್ನು ಜಾರಿಗೆ ತಂದಿತು. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ ಮಿಷನ್ ಗ್ರಾಮೀಣ ಕಾಯ್ದೆಯನ್ನು ಜಾರಿಗೊಳಿಸಲು ಕೇಂದ್ರ ಸರ್ಕಾರವು ಇನ್ನೂ ಅಧಿಸೂಚನೆಯನ್ನು ಹೊರಡಿಸಿರುವುದಿಲ್ಲ ಮತ್ತು ಪರ್ಯಾಯವಾದ ಯಾವುದೇ ವ್ಯವಸ್ಥೆಯನ್ನು ಮಾಡದೇ ಇರುವುದರಿಂದ ರಾಜ್ಯ ಸರ್ಕಾರವು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಮುಂದುವರಿಸುವುದು
ಸಾರ್ವಜನಿಕ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿದೆ. ಈ ಕುರಿತು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲು ರಾಜ್ಯ ಸರ್ಕಾರಕ್ಕೆ ಅವಕಾಶ ಕಲ್ಪಿಸುವಂತೆ ಕೋರಿ ನ್ಯಾಯಾಲಯದ ಮೊರೆ ಹೋಗಲು ಸಹ ಸಚಿವ ಸಂಪುಟ ನಿರ್ಧರಿಸಿತು. ಕೇಂದ್ರ ಸರ್ಕಾರದ ನಿಲುವು ರಾಜ್ಯ ಸರ್ಕಾರಗಳ ಸಾಂವಿಧಾನಿಕ ಹಕ್ಕುಗಳನ್ನು ಗಮನಿಸಿದಂತಾಗಿರುವುದರಿಂದ ಈ ವಿಚಾರವನ್ನು ಸಹ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಚಿವ ಸಂಪುಟವು ತೀರ್ಮಾನಿಸಿತು. ಅಂದರೆ there are 2 points here. One is because they have inconvenienced or they have come in the way of our constitutional right of providing a right to work. That is being halted, and that's why the state government has decided to go to court of law, Supreme Court. That is second point. The first point is that since government of India has not given any alternative, ಆಮೇಲೆ ಅಧಿಸೂಚನೆಯನ್ನು ಹೊರಡಿಸಿಲ್ಲ, ಪರ್ಯಾಯವಾದ ಯಾವುದೇ ವ್ಯವಸ್ಥೆಯನ್ನು ಮಾಡಲಿಲ್ಲ, ಅಧಿಸೂಚನೆಯನ್ನು ಹೊರಡಿಸಲಿಲ್ಲ. ಹಾಗಾಗಿ ಸಾರ್ವಜನಿಕರ ರೈತ ಕಾರ್ಮಿಕರ ಹಿತದೃಷ್ಟಿಯಿಂದ ನಾವು ನರೇಗಾವನ್ನು ಮುಂದುವರಿಸಬೇಕಾಗಿದೆ. ಅದಕ್ಕಾಗಿ ಈ ವರ್ಷದ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಅವಕಾಶ ಕಲ್ಪಿಸುವಂತೆ ಕೋರಿ ನ್ಯಾಯಾಲಯ ಮೊರೆ ಹೋಗೋದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಧಾರ ಮಾಡಿತು. ಇಮಿಡಿಯೇಟ್ ಮಾಡ್ತೀವಿ. ವಿಲ್ ಗೋ ಟು ಕೋರ್ಟ್ ಇಮಿಡಿಯೇಟ್ಲಿ, ಆಸ್ ಇಮಿಡಿಯೇಟ್ಲಿ ಆಸ್ ಪಾಸಿಬಲ್. ನರೇಗಾ ಮುಂದುವರಿಸಿ ನರೇಗಾ ಕ್ರಿಯಾ ಯೋಜನೆ ಮಾಡೋದಕ್ಕೆ ಅವ್ರೇನು ಹೇಳಿದ್ರಿ, ಈಗ VBG ಗ್ರಾಮ್ಜಿ ಬರಲಿಲ್ಲ, ಇನ್ನು ನೀವು ನರೇಗಾದ್ದು ಯಾವರ ಬಾಕಿ ಇದ್ವು ಅಂದ್ರೆ ಕೆಲಸ, ಆ ಬಾಕಿ ಕೆಲಸ ನೀವು ಮಾಡಿರಿ ಅಂದಾರೆ. ನೋ ಗ್ರಾಂಟ್ ಈಸ್ ಗಿವನ್, ನಥಿಂಗ್. ನಾವೇನು ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಅಂದರೆ ಅಲೌ ಅಸ್ ಟು ಮೇಕ್ ಎ ಕ್ರಿಯಾ ಯೋಜನೆ, action plan, and also implement that. This is what is our request number 1. And you have taken away our right to work ಏನಿತ್ತಲ್ಲ, ಗ್ರಾಮೀಣ ಜನರಿಗೆ ಅತ್ಯಂತ ತೊಂದರೆ ಆಗ್ತಕ್ಕಂಥದ್ದು. ರಾಜ್ಯದ ಕಾನ್ಸ್ಟಿಟ್ಯೂಷನಲ್ ರೈಟ್ ಏನಿತ್ತು ನರೇಗಾದಂಥ ಕಾನೂನಿನ ಮೂಲಕ, ಅದನ್ನು ಆ ಧ್ವನಿನ ದಮನಿಸುವಂಥದ್ದನ್ನು ಮಾಡಿದ್ದಾರೆ ಅಂಥೇಳಿ ನಾವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ.